ಈತದ್ ಭಗವತೋ ರೂಪಂ ಸ್ಥೂಲಂ ತೇ ವ್ಯಾಹೃತಂ ಮಯಾ ಮಹ್ಯಾದಿಭಿಶ್ಚಾವರಣೈಃ ಅಷ್ಟಭಿರ್ಬಹಿರಾವೃತಂ. ಶುಕಃ ಬಾದರಾಯಣಿಃ ಪರೀಕ್ಷಿತಂ ಭಗವತಃ ಪ್ರತಿಮಾರೂಪಂ ವರ್ಣಯಾಮಾಸ. अपि च आह भगवतः स्थूलः देहः स्थूलं रूपं एतावत्पर्यन्तं मया व्याह्रियत. एतदेव ब्रह्माण्डरूपं ब्रह्मशरीरम् अष्टभिः आवरणैः आवृतं तिष्ठति. तान्येव पंचमहाभूतानि अहंकारतत्त्वं महत्तत्त्वं गुणत्रयमिति. अपि च अन्यत् भगवतेव सूक्ष्मं रूपमस्ति यत् निरतिशय गुणविशिष्टम् अनादिमध्य निधनं यच्च वाक् मनश्च अप्राप्य निवर्तेते. अमुनी भगवद्रूपे मया शुकेन ते परीक्षिते अन्ववर्ण्येताम्. माया सृष्टे भगवतः इच्छया सृष्टे अस्मिन् जगति ज्ञानिन एव एते भगवद्रूपे ज्ञातुं प्रभवन्ति, नैव अज्ञानिनः. ಭಾಗವತದ 2ನೇ ಸ್ಕಂದದ 10ನೇ ಅಧ್ಯಾಯದ 33ನೇ ಶ್ಲೋಕ ನಾವು ನೋಡ್ತಿದ್ದೇವೆ. ಶ್ರೀ ಶುಕರು ಪರೀಕ್ಷಿತನಿಗೆ ಹೇಳಿದರು, ಈ ಬ್ರಹ್ಮನ ಶರೀರ ಅನ್ನೋದು ಭಗವಂತನಿಗೊಂದು ಸ್ಥೂಲವಾದ ಪ್ರತಿಮಾ. ಇದರಿಂದ ಏನೇನು ಸೃಷ್ಟಿಯಾಯಿತು ಅನ್ನೋದನ್ನ ನಾನು ನಿನಗೆ ಇಲ್ಲಿಯವರೆಗೆ ವರ್ಣಿಸಿದೆ. ಬ್ರಹ್ಮಾಂಡ ಅನ್ನುವ ಈ ಬ್ರಹ್ಮ ಶರೀರ ಏನಿದೆ ಇದು ಪಂಚಮಹಾಭೂತಗಳು, ಅಹಂಕಾರ ತತ್ವ, ಮಹತ್ತತ್ವ ಮತ್ತು ಗುಣತ್ರಯಗಳು ಅನ್ನುವ 8 ಆವರಣಗಳಿಂದ ಯುಕ್ತವಾಗಿದೆ. ಇದಲ್ಲದೆ ಭಗವಂತನಿಗೆ ಇನ್ನೂ ಒಂದು ಸೂಕ್ಷ್ಮವಾದ ದೇಹ ಇದೆ. ಇದು ಕೇವಲ ಭಗವಂತನ ಸ್ಥೂಲವಾದ ದೇಹ ಮಾತ್ರ. ಭಗವಂತನ ಸ್ವರೂಪ ಶರೀರ ಏನಿದೆ ಅದು ಅಣುವಿಗಿಂತ ಅಣು, ಮಹತ್ತಿಗಿಂತ ಮಹತ್ತು. ಅದನ್ನು ಮೀರಿಸಿದಂಥ ವಸ್ತು ಮತ್ತಾವುದೂ ಈ ಜಗತ್ತಿನಲ್ಲಿಲ್ಲ. ಇದಕ್ಕೆ ಹುಟ್ಟಿಲ್ಲ, ಮಧ್ಯವಿಲ್ಲ, ಅಂತ್ಯವೂ ಇಲ್ಲ. ಇದರ ವ್ಯಾಪ್ತಿಗೂ ತುದಿ ಮೊದಲಿಲ್ಲ, ಮಧ್ಯವೂ ಇಲ್ಲ. ಜಗತ್ತಿನಲ್ಲಿ ವೇದಾದಿ ಶಾಸ್ತ್ರಗಳನ್ನು ಮತ್ತು ನಮ್ಮಂಥವರು ಆಡುವಂತಹ ಸಾಮಾನ್ಯವಾದ ಮಾತುಗಳನ್ನು ಹಿಡಿದು ಯಾವ ಮಾತಿಗೂ ಇದು ನಿಲುಕುವುದಲ್ಲ. ಅತ್ಯಂತ ಬುದ್ಧಿವಂತರ ಮನಸ್ಸಿಗೂ ಕೂಡ ಇದು ಎಂದೂ ನಿಲುಕಿದ್ದಲ್ಲ. ಅಂಥ 2 ಭಗವಂತನ ರೂಪಗಳನ್ನು ನಾನು ನಿನಗೆ ವರ್ಣನೆ ಮಾಡಿದ್ದೇನೆ. ಜಗತ್ತಿನಲ್ಲಿ ಭಗವಂತನ ಇಚ್ಛೆಯಿಂದಲೇ ನಿರ್ಮಿತವಾದದ್ದು ಈ ಜಗತ್ತು. ಅಂಥ ಜಗತ್ತಿನಲ್ಲಿ ಜ್ಞಾನಿಗಳಿಗೆ ಅದು ಗೊತ್ತಾದಿತ್ತು, ಭಗವಂತನ ಸೂಕ್ಷ್ಮ ರೂಪ ಯಾವುದು, ಸ್ಥೂಲ ರೂಪ ಯಾವುದು ಅಂತ ಅನ್ನೋದು. ಅದಲ್ಲದೆ ಆ ಭಗವಂತನ ದಿವ್ಯವಾದ ಸ್ವರೂಪವನ್ನು ಮಾತಿನಿಂದಲೂ ಮುಟ್ಲಿಕ್ಕಾಗುವುದಿಲ್ಲ, ಮನಸ್ಸಿನಿಂದಲೂ ತಿಳಿಯಲಿಕ್ಕಾಗುವುದಿಲ್ಲ ಅನ್ನೋದನ್ನು ಅವರೇ ಜ್ಞಾನಿಗಳೇ ತಿಳಿದಿದ್ದಾರೆ. ಅಜ್ಞಾನಿಗಳಿಗೆ ಆ ಭಗವಂತನ ಅನಂತತೆಯ ಅರಿವೇ ಇಲ್ಲ. ಇದು 33, 34 ಮತ್ತು 35 ಶ್ಲೋಕಗಳ 3 ಶ್ಲೋಕಗಳ ಸಾರಾಂಶ. ಇದರ
ವಿಷಯಗಳನ್ನು ವಿಜಯಧ್ವಜರು ಮತ್ತು ಯಾದವಾರ್ಯರು ಏನು ಹೇಳಿದ್ದಾರೆ ಅನ್ನೋದನ್ನು ನಾವೀಗ ನೋಡೋಣ. ಇದಕ್ಕೆ ಭಾಗವತ ತಾತ್ಪರ್ಯವೂ ಕೂಡ ಇದೆ. ಸ್ಥೂಲಂ ಭಗವತೋ ರೂಪಂ ಬ್ರಹ್ಮದೇಹ ಉದಾಹೃತಃ ತತ್ತಂತತ್ವಾಚ್ಚ ಸೂಕ್ಷ್ಮಂ ಚ ಶಂಖಚಕ್ರ ಗದಾಧರಂ. ಈ ಬ್ರಹ್ಮನ ದೇಹ ಏನಿದೆ ಅದು ಭಗವಂತನ ಸ್ಥೂಲ ದೇಹ ಅಂತ ಕರೆಸಿಕೊಂಡಿದೆ. ಯಾಕೆ ಹಾಗೆ ಅಂದರೆ ತತ್ತಂತ್ರ ಅಂತ. ನಿಮ್ಮ ದೇಹವನ್ನು ನಿಮ್ಮ ದೇಹ ಅಂತ ಹೇಳ್ತಾರೆ. ನನ್ನ ದೇಹ ನನ್ನದು, ನಿಮ್ಮ ದೇಹ ನಿಮ್ಮದು. ನಿಮ್ಮ ದೇಹ ನಿಮ್ಮ ಅಧೀನ, ನನ್ನ ದೇಹ ನನ್ನ ಅಧೀನ. ಆದ್ದರಿಂದ ಆ ದೇಹವನ್ನು ನಮ್ಮ ಅಧೀನವಾದ್ದರಿಂದ ಅದು ನನ್ನ ದೇಹ, ಇದು ನಿಮ್ಮ ದೇಹ ಅಂತ ಹೀಗೆ ವರ್ಣನೆ ಮಾಡ್ತಾರೆ. ಹಾಗೆ ಈ ಚತುರ್ಮುಖ ಬ್ರಹ್ಮನ ದೇಹವೂ ಕೂಡ ಭಗವಂತನ ಅಧೀನ ಆದ್ದರಿಂದ ಅದನ್ನು ಭಗವಂತನ ದೇಹ ಅಂತಲೇ ವರ್ಣನೆ ಮಾಡ್ತಾರೆ. ಆದರೆ ಸ್ಥೂಲ ದೇಹ ಅಂತಾರಷ್ಟೆ. ಭಗವಂತನ ಸ್ವರೂಪಭೂತವಾದ ಅಪ್ರಾಕೃತವಾದ ದೇಹ ಅಲ್ಲ ಇದು ಅಂತ ಅದರ ಅರ್ಥ. ಸ್ಥೂಲ ದೇಹ ಅಂದರೆ ಪ್ರಾಕೃತವಾದ ದೇಹ ಅಂತ ಇನ್ನೊಂದು ಅರ್ಥ. ಪ್ರಾಕೃತವಾದ ಚತುರ್ಮುಖ ಬ್ರಹ್ಮನ ದೇಹ ಏನಿದೆ ಅದು ಚತುರ್ಮುಖ ಪರಮಾತ್ಮನಿಗೂ ಒಂದು ದೇಹವೇ. ನಮಗೆ ನಿಮಗೆ ಪ್ರಾಕೃತವಾದ ದೇಹ ಬಂದಿರುವುದು ಋಣಾನುಬಂಧದಿಂದ, ಪ್ರಾರಬ್ಧ ಕರ್ಮದಿಂದ. ಭಗವಂತನಿಗೆ ಈ ಜಗತ್ತೆಲ್ಲವೂ ಕೂಡ ಒಂದು ದೇಹವೇ. ಅದನ್ನು ಬೇರೆ ಬೇರೆ ಕಡೆ ವರ್ಣನೆ ಮಾಡಿದ್ದಾರೆ. ಯಸ್ಯ ಪೃಥ್ವೀ ಶರೀರಂ ಎಂ ಪೃಥ್ವೀ ನವೇದ ಇತ್ಯಾದಿ ರೂಪದಲ್ಲಿ. ಬೃಹದಾರಣ್ಯಕ ಉಪನಿಷತ್ತಿನಲ್ಲಿ 3ನೇ ಅಥವಾ 5ನೇ ಅಧ್ಯಾಯದಲ್ಲಿ ಅಂತರ್ಯಾಮಿ ಬ್ರಾಹ್ಮಣ ಅಂತ ಒಂದಿದೆ. ಅಲ್ಲಿ ವಿಷ್ಣು ಸರ್ವಾಂತರ್ಯಾಮಿ ಅನ್ನೋದನ್ನು ವರ್ಣನೆ ಮಾಡುವಂತಹ ಪ್ರಸಂಗಗಳಿವೆ. ಅಲ್ಲಿ ಈ ಭಗವಂತ ಪೃಥ್ವಿಯಲ್ಲಿದ್ದಾನೆ. ಪೃಥ್ವಿ ಶಬ್ದವಾಚ್ಯನಾದ ಗರುಡ ಪತ್ನಿಯರಲ್ಲಿದ್ದಾನೆ. ಅವ್ರಿಗಿಂತ ಭಿನ್ನನಾಗಿದ್ದಾನೆ. ಅವರಿಗೆ ಇವನ ಬಗ್ಗೆ ಅರಿವಿಲ್ಲ, ಪೂರ್ಣವಾದ ಅರಿವಿಲ್ಲ. ಅವರು ಇವನಿಗೆ ಶರೀರದಂತೆ ಅಂತ ವರ್ಣನೆ ಮಾಡಿದ್ದಾರೆ. ಅಲ್ಲಿ ಎಲ್ಲ ಕಡೆಯೂ ಕೂಡ ಯಾಕೆ ಶರೀರದಂತೆ ಅಂದರೆ ಅಧೀನರಾದ್ರಿಂದ ಶರೀರದಂತೆ ಅಂತಲೇ ವ್ಯಾಖ್ಯಾನ ಮಾಡಿದ್ದಾರೆ. ಆಚಾರ್ಯರು ಭಾಷ್ಯದಲ್ಲಿ ಅದನ್ನು ಹೇಳ್ತಾರೆ. ಪೃಥಿವ್ಯಾದ್ಯ ದೇವತಾಸ್ತು ದೇಹವದ್ ಯದ್ವಶತ್ವತಃ ಶರೀರಮಿತಿ ಚೋಚ್ಯಂತೆ ಯಸ್ಯ ವಿಷ್ಣುವರ್ ಮಹಾತ್ಮನಃ ಅಂತ. ಪೃಥ್ವಿ ಮೊದಲಾದ ದೇವತೆಗಳು ಅಂದರೆ ಪೃಥ್ವಿ ಶಬ್ದವಾಚ್ಯನಾದ ಗರುಡ ಅಲ್ಲಿ ಬಂದಿರೋದು. ಆ ಮೊದಲಾದ ದೇವತೆಗಳೆಲ್ಲರೂ ಕೂಡ ಈ ಭಗವಂತನಿಗೆ ದೇಹದಂತೆ. ಯಾಕೆಂದರೆ ತದ್ವಶತ್ವತಃ ಅವನಿಗೆ ಅವರು ಅಧೀನರಾದ್ದರಿಂದ ಆ ಥರ ಹೇಳ್ತಾರೆ. ಅಂತಸ್ಥೋ ದೇವತಾನ ಎಲ್ಲ ದೇವತೆಗಳ ಒಳಗವನಿದ್ದಾನೆ. ಆದರೆ ಅವರ್ಯಾರಿಗೂ ಕೂಡ ಪೂರ್ಣವಾಗಿ ಅವನ ಬಗ್ಗೆ ಜ್ಞಾನ ಇಲ್ಲ ಅಂತ ತಾತ್ಪರ್ಯ. ಹೀಗೆ ಮೊದಲು ಅಲ್ಲಿ ಪೃಥ್ವಿ ಶಬ್ದವಾಚನಾದ ಗರುಡನನ್ನು ಭಗವಂತನ ಶರೀರ ಅಂತ ಹೇಳಿದ್ದಾರೆ. ಮುಂದೆ ಯಸ್ಯ ಆಪ ಶರೀರಂ ಜಲಾಭಿಮಾನಿಯಾದ ವರುಣ ಭಗವಂತನಿಗೆ ಶರೀರದಂತೆ. ಯಹ ಅಗ್ನೌ ತಿಷ್ಠನ್ ಯಸ್ಯ ಅಗ್ನಿ ಶರೀರಂ ಅಂತ ಅಗ್ನಿಯನ್ನ ಭಗವಂತನಿಗೆ ಶರೀರ ಅಂತ ವರ್ಣನೆ ಮಾಡಿದ್ದಾರೆ. ಯಹ ಅಂತರಿಕ್ಷೇ ತಿಷ್ಠನ್ ಅನ್ನುವಲ್ಲಿ ಅಂತರಿಕ್ಷ ಶಬ್ದವಾಚ್ಯರಾದ ರುದ್ರ ಮೊದಲಾದವರು ಆತನ ಪತ್ನಿ ಅಂತ ವರ್ಣಿಸಿದ್ದಾರೆ. ಯಹ ವಾಯು ತಿಷ್ಠನ್ ಅನ್ನೋ ಮಾತಿನಿಂದ ಮುಖ್ಯ ಪ್ರಾಣ ಈ ಭಗವಂತನಿಗೆ ಶರೀರದಂತೆ ಯಸ್ಯ ವಾಯುಶರೀರಂ ಅಂತ ವರ್ಣನೆ ಮಾಡಿದ್ದಾರೆ. ಇದೆಲ್ಲವೂ ಭಗವಂತನ ಶರೀರ ಅನ್ನೋ ದೃಷ್ಟಿಯಿಂದ ಇದನ್ನು ಹೇಳ್ತಿದ್ದೇನೆ. ಮುಂದೆ ದ್ಯುನಾಮಕಳಾದ ಸರಸ್ವತಿ, ಉಮಾ ಇವರು ಭಗವಂತನಿಗೆ ಶರೀರ ಅಂತ ವರ್ಣನೆ ಮಾಡಿದ್ದಾರೆ. ಸೂರ್ಯನನ್ನ ಭಗವಂತನಿಗೆ ಶರೀರ ಅಂತ ವರ್ಣನೆ ಮಾಡ್ತಾರೆ. ಯಸ್ಯ ಆದಿತ್ಯ ಶರೀರಂ ಅಂತ. ಯಸ್ಯ ದಿಶ ಶರೀರಂ ದಿಗಭಿಮಾನಿ ದೇವತೆಗಳು ಆತನ ಶರೀರ. ಚಂದ್ರ ತಾರಕೆ ತಿಷ್ಠನ್ ಚಂದ್ರ ಅಂದರೆ ಕಾಮ, ತಾರಕ ಅಂದರೆ ಇಂದ್ರ, ಅವರು ಭಗವಂತನಿಗೆ ಶರೀರ. ಆಕಾಶ ಶಬ್ದವಾಚ್ಯನಾದ ಗಣೇಶ ಭಗವಂತನಿಗೆ ಶರೀರ. ಅವನಿಗೂ ಕೂಡ ಭಗವಂತನ ಬಗ್ಗೆ ಪೂರ್ಣವಾದ ಅರಿವಿಲ್ಲ. ತಮಸ್ ಅಂದರೆ ದುರ್ಗಾ ಭಗವಂತನಿಗೆ ಶರೀರ. ತೇಜಸ್ ಅಂದರೆ
ತೇಜೋ ನಾಮಕಳಾದ ಲಕ್ಷ್ಮೀದೇವಿ ಭಗವಂತನಿಗೆ ಶರೀರ ಅಂತ ಹೀಗೆ ವರ್ಣನ ಇದೆ. ಹೆಚ್ಚಾಕೆ ಯಸ್ಯ ಸರ್ವಾಣಿ ಭೂತಾನಿ ಶರೀರಂ, ಎಲ್ಲ ಭೂತಗಳು ಆತನಿಗೆ ಶರೀರವೇ. ಮುಂದೆ ಪ್ರಾಣ ಅಂತ ಮತ್ತೊಂದು ಕಡೆ ಹೇಳಿ, ಈ ಘ್ರಾಣೇಂದ್ರಿಯ ಅಭಿಮಾನಿಯಾದ ಪ್ರಾಣ ಆತನಿಗೆ ಶರೀರ. ವಾಗೀಂದ್ರಿಯದ ಅಭಿಮಾನಿ ಭಗವಂತನಿಗೆ ಶರೀರ ಅಂತ ಹೇಳ್ತಾರೆ. ಚಕ್ಷುರೇಂದ್ರಿಯದ ಅಭಿಮಾನಿಯೂ ಭಗವಂತನಿಗೆ ಶರೀರ. ಶ್ರೋತ್ರೇಂದ್ರಿಯದ ಅಭಿಮಾನಿ, ಮನೋಇಂದ್ರಿಯದ ಅಭಿಮಾನಿ, ತ್ವಗಿಂದ್ರಿಯದ ಅಭಿಮಾನಿ ಭಗವಂತನಿಗೆ ಶರೀರ. ಇದನ್ನೆಲ್ಲ ಯಾಕೆ ಈ ಸಂದರ್ಭದಲ್ಲಿ ನೆನಪು ಮಾಡಿಕೊಂಡೆ ಅಂದರೆ, ಯಸ್ಯ ವಿಜ್ಞಾನಂ ಶರೀರಂ ಅಂತ ಮುಂದೆ ಒಂದು ಭಾಗ ಬಂದಿದೆ. ವಿಜ್ಞಾನ ಅಂದರೆ ಜೀವರ ಅಭಿಮಾನಿಯಾದಂಥ ಚತುರ್ಮುಖ ಬ್ರಹ್ಮ, ಅವನು ಕೂಡ ಭಗವಂತನಿಗೆ ಶರೀರದಂತೆಯೇ. ರೇತಸ್ಸಿನ ಅಭಿಮಾನಿ ಅಂತ ಮುಂದೆ ಬಂದಿದೆ, ರುದ್ರ ಮೊದಲಾದವರ ಬಗ್ಗೆ. ಹೀಗೆ ಈ ಜಗತ್ತಿನಲ್ಲಿ ಯಾವುದೇ ಚೇತನ, ಯಾವುದೇ ಜಡ, ಅದೆಲ್ಲವೂ ಭಗವಂತನಿಗೆ ಶರೀರವೇ. ಚತುರ್ಮುಖ ಬ್ರಹ್ಮನ ಸ್ಥೂಲವಾದ ಈ ದೇಹ ಏನಿದೆ ಅದು ಭಗವಂತನಿಗೆ ಶರೀರ. ಚತುರ್ಮುಖ ಬ್ರಹ್ಮನಿಗೂ ನಮ್ಮ ನಿಮ್ಮಂತೆ ಒಂದು ಪ್ರಾಕೃತವಾದ ದೇಹ ಇದೆಯಲ್ಲ, ಅದು ಭಗವಂತನಿಗೆ ಶರೀರ. ಅದರೊಳಗಿರುವಂತಹ ಚತುರ್ಮುಖ ಬ್ರಹ್ಮನ ಚೇತನ, ಆತನ ಸ್ವರೂಪ ಶರೀರ, ಅದೂ ಭಗವಂತನಿಗೆ ಶರೀರವೇ. ಪ್ರತಿಮಾವದ್ ಹರೆಯ ರೂಪಂ ತಿರ್ಯಂಗ್ ನರಸುರಾದಯ ಅಂತ ಭಾಗವತ ತಾತ್ಪರ್ಯದಲ್ಲಿ ಮುಂದೆ ಹೇಳ್ತಾರೆ. ತಿರ್ಯಕ್ ಪ್ರಾಣಿಗಳು, ನರರು, ಪ್ರಾಣಿಗಳು, ಪಕ್ಷಿಗಳು, ನರರು, ಸುರರು ಎಲ್ಲರೂ ಭಗವಂತನಿಗೆ ಪ್ರತಿಮೆಯೇ. ಶಿಲಾವತ್ ಪ್ರತಿಮೆಯ ವೀಚ ವಿಷ್ಣುರ್ ಲೋಕ ಚತುರ್ದಶಿ. ಒಟ್ಟಾರೆ 14 ಲೋಕಗಳು ಕೂಡ, ಜಡವಾದ 14 ಲೋಕಗಳು ಕೂಡ, ಮತ್ತೆ ಅದರೊಳಗಿರುವಂಥ ಎಲ್ಲ ಚೇತನರೂ ಕೂಡ ಶಿಲಾವತ್ ಭಗವಂತನಿಗೆ ಕಟ್ಟಿಗೆಯ, ಕಲ್ಲಿನ, ಲೋಹದ ವಿಗ್ರಹಗಳಿರ್ತಾವಲ್ಲ, ನಾವು ದೇವಾಲಯಗಳಲ್ಲಿ ಪ್ರತಿಷ್ಠಾಪನೆ ಮಾಡಿಕೊಂಡು ಪೂಜೆ ಮಾಡಿಕೊಂಡಿರುವಂಥವು, ಅದರಂತೆ ಇವೆಲ್ಲವೂ ಭಗವಂತನಿಗೆ ಶರೀರ ಅಂತ ಹೇಳಿದ್ದಾರೆ. ಇವೆಲ್ಲವೂ ಹೀಗೆ ಭಗವಂತನಿಗೆ ಸ್ಥೂಲ ಶರೀರಗಳು ಅಂತ ಹೇಳಬೇಕು. ಅದರಲ್ಲಿ ಕೆಲವು ಜಡವಾದದ್ದು, ಆ ಜಡಗಳಂತೂ ಪ್ರಾಕೃತವಾದದ್ದೇ, ಅವು ಭಗವಂತನಿಗೆ ಶರೀರ. ಚತುರ್ಮುಖನ ಚೇತನ, ದುರ್ಗೆಯ ಚೇತನ, ವಾಯುವಿನ ಚೇತನ, ಹೀಗೆ ಚೇತನಗಳೇನಿದೆ, ಆಯಾ ಜೀವರಿದ್ದಾರೆ, ಅವರೂ ಭಗವಂತನಿಗೆ ಶರೀರ. ಅವರ ಸ್ವರೂಪ ಏನೂ ಪ್ರಾಕೃತ ಅಲ್ಲ, ಆದರೂ ಭಗವಂತನ ಸ್ಥೂಲ ಶರೀರವೇ ಅದು. ಇವರೆಲ್ಲರೂ ಹೀಗೆ ಸ್ಥೂಲ ಶರೀರವೇ. ಭಗವಂತನ ಸೂಕ್ಷ್ಮ ಶರೀರ ಅಂದರೆ ಆತನ ಸ್ವರೂಪಭೂತವಾದ ಶರೀರ ಮಾತ್ರ. ಅದನ್ನು ನಾವು ಮುಂದೆ ನೋಡೋರಿದ್ದೀವಿ. ಅಂತೂ ತದ್ವಶತ್ವಾತ್ ಅನ್ನೋದು ಬೃಹದಾರಣ್ಯಕ ಉಪನಿಷತ್ತಿನ ಭಾಷ್ಯದಲ್ಲಿಯೂ ಬಂದಿದೆ. ಎಲ್ಲ ಲೋಕಗಳು ಮೊದಲಾದದ್ದು ಎಲ್ಲವನ್ನೂ ಕೂಡ ಭಗವಂತನ ಪ್ರತಿಮಾ ಅಂತ ನಾವು ಉಪಾಸನೆ ಮಾಡಬೇಕಾಗಿದೆ. ಅದಕ್ಕಾಗಿ ಇವುಗಳನ್ನು ವರ್ಣನೆ ಮಾಡಿದ್ದಾರೆ ಅಂತ ಯಾದವಾರ್ಯರು ಅಲ್ಲಿ ತಿಳಿಸಿದ್ದಾರೆ. ಕೆಲವರು ಭಗವಂತನನ್ನ ನಿರಾಕಾರ ಅಂತ ಹೇಳೋದಿದೆ. ಆದರೆ ನಿರಾಕಾರ ಅನ್ನುವುದಲ್ಲ ಭಗವಂತ, ಅವನಿಗೆ ಸ್ಥೂಲವಾದ ಆಕಾರವೂ ಇದೆ, ಸೂಕ್ಷ್ಮವಾದ ಆಕಾರವೂ ಇದೆ ಅಂತ ಅದರ ತಾತ್ಪರ್ಯ. ನನು ಬ್ರಹ್ಮದೇಹಸ್ಯ ಜಡತ್ವ ಕಥಂ ಭಗವದ್ದೇಹತ್ವ ಇತ್ಯಾಶಂಕಾಯ. ಚತುರ್ಮುಖ ಬ್ರಹ್ಮನ ದೇಹ ಅದು ಜಡವಾದದ್ದು, ಅದು ಭಗವಂತನಿಗೆ ಹೇಗೆ ಶರೀರ ಆಗುವುದು ಅಂದರೆ ಅದು ಭಗವಂತನ ಅಧೀನ. ಆದ್ದರಿಂದ ನಾನು ಅದಕ್ಕೆ ಆವಾಗಲೇ ಹೇಳಿದ್ದು, ಚತುರ್ಮುಖ ಬ್ರಹ್ಮನ ಜಡವಾದ ದೇಹವೂ ಭಗವಂತನ ಶರೀರವೇ, ಚತುರ್ಮುಖ ಬ್ರಹ್ಮನ ಜೀವವೂ ಕೂಡ ಭಗವಂತನ ಶರೀರವೇ. ಅದು ಚೇತನವೇ ಆಗಿರಲಿ, ಜಡವೇ ಆಗಿರಲಿ, ಎಲ್ಲವೂ ಭಗವಂತನ ಅಧೀನವೇ ಅಂತಲೇ ಅದರ ತಾತ್ಪರ್ಯ. ಭಾಗವತ ತಾತ್ಪರ್ಯದಲ್ಲಿ ಸೂಕ್ಷ್ಮಂ ಶಂಖಚಕ್ರ ಗದಾಧರಂ. ಹಾಗಾದರೆ ಸೂಕ್ಷ್ಮ ರೂಪ ಯಾವುದು ಅಂತ ಪ್ರಶ್ನೆ ಬಂದರೆ, ಶಂಖಚಕ್ರ ಮೊದಲಾದವುಗಳನ್ನು ಧರಿಸಿರುವಂತಹ ಆತನ ಸ್ವರೂಪ ಶರೀರ ಏನಿದೆ ಅದನ್ನೇ ಸೂಕ್ಷ್ಮ ಶರೀರ ಅಂತ ವರ್ಣನೆ ಮಾಡ್ತಾರೆ. ಚತುರ್ಮುಖ ಬ್ರಹ್ಮನ ದೇಹವಾಗಲಿ, ಚತುರ್ಮುಖ ಬ್ರಹ್ಮನ ಚೇತನವಾಗಲಿ, ಉಳಿದವರು ಯಾರು ಕೂಡ ಶಂಖಚಕ್ರ ಗದಾಧರರಲ್ಲ. ಯಾರು ಕೆಲವರು ಭಗವಂತನ ಭಕ್ತರಾದವರು, ಸಾರೂಪ್ಯ ಮುಕ್ತಿಯನ್ನು ಪಡೆದವರು, ಅವರು ಶಂಖಚಕ್ರ ಗದಾಧರ ಇರಬಹುದು. ಆದರೆ ಅಂಥ ಸಾರೂಪ್ಯ ಮುಕ್ತರು ಯಾರು ಇಲ್ಲಿ ಅಭಿಪ್ರೇತ ಅಲ್ಲ. ಯಾಕೆಂದರೆ ಶಂಖ ಅಂದರೆ ಪಾಂಚಜನ್ಯ, ಚಕ್ರ ಅಂದರೆ ಸುದರ್ಶನ, ಗದ ಅಂದರೆ ಕೌಮೋದಕಿ,
ಈ ಆಯುಧಗಳನ್ನು ಭಗವಂತ ಮಾತ್ರ ಧರಿಸಿದವನು. ಸಾರೂಪ್ಯ ಮುಕ್ತರಾದವರು ಅವರು ಶಂಖಚಕ್ರ ಗದಾಧರರಾಗಿರ್ಬೋದು, ಭಗವಂತನಂತೆ ನೀಲವರ್ಣ ಉಳ್ಳವರಾಗಿರ್ಬೋದು. ಆದರೆ ಅವರ್ಯಾರೂ ಭಗವಂತನ ಅಸಾಧಾರಣ ಲಕ್ಷಣಗಳಾದ ಸುದರ್ಶನ, ಪಾಂಚಜನ್ಯ ಮೊದಲಾದವುಗಳನ್ನು ಹಿಡಿದವರಲ್ಲ. ಆದ್ದರಿಂದ ಆ ಸಾರೂಪ್ಯ ಮುಕ್ತರ ಒಂದು ಪ್ರಶ್ನೆ ಇಲ್ಲಿ ಪರಿಹೃತ ಆಯಿತು. ಅದಲ್ಲದೆ ಶಂಖಚಕ್ರ ಗದಾಧರ ಅಂತ ಹೀಗೆ ಭಗವಂತನ ಬಗ್ಗೆ ಬಂದಾಗೆಲ್ಲ ಈ ತಾತ್ಪರ್ಯ ನಿರ್ಣಯದಲ್ಲಿ ಬಂದದ್ದನ್ನು ನಾವು ಒಂದು ಸ್ವಲ್ಪ ಗಮನಿಸಬೇಕು. ತಾತ್ಪರ್ಯ ನಿರ್ಣಯದಲ್ಲಿ ಗದಾ ಅಂದರೆ ಯಾರನ್ನು ಹೇಳಿದ್ದಾರೆ? ಗದಾತು ವಾಯುರ್ಬಲ ಸಂವಿಧಾತ್ಮ, ಜ್ಞಾನ ಬಲರೂಪನಾದ ಮುಖ್ಯ ಪ್ರಾಣನೇ ಗದೆಗೆ ಅಭಿಮಾನಿ, ಭಗವಂತನ ಗದೆಗೆ ಅಭಿಮಾನಿ, ಅವನೇ ಗದೆಯಾಗಿ ಅಲ್ಲಿದ್ದಾನೆ ಅಂತ ವರ್ಣನೆ ಮಾಡ್ತಾರೆ. ಲಕ್ಷ್ಮೀದೇವಿಗೆ ಶ್ರೀ, ಭೂ, ದುರ್ಗಾ ಅಂತ 3 ರೂಪಗಳಿವೆಯಲ್ಲ, ಅದರಲ್ಲಿ ಶ್ರೀ ರೂಪ ಅನ್ನೋದು ಸತ್ವ ಗುಣದ ಅಭಿಮಾನಿ, ಅವಳೇ ಶಂಖವಾಗಿ ಅವನ ಕೈಯಲ್ಲಿದ್ದಾಳೆ. ಹಾಗೆ ರಜೋಗುಣದ ಅಭಿಮಾನಿಯಾದಂಥ ಭೂದೇವಿ ಅವನ ಕೈಯಲ್ಲಿ ಪದ್ಮವಾಗಿದ್ದಾಳೆ. ತಮೋಗುಣದ ಅಭಿಮಾನಿನಿಯಾದ ದುರ್ಗಾದೇವಿ ಅವನ ಕೈಯಲ್ಲಿ ಖಡ್ಗವಾಗಿದ್ದಾಳೆ. ಹಾಗೆ 5 ರೂಪಗಳುಳ್ಳಂಥ ಮುಖ್ಯ ಪ್ರಾಣ ಆತನ ಕೈಯಲ್ಲಿನ ಬಾಣಗಳು ಅಂತ ಅದೊಂದು ವರ್ಣನೆ ಮಾಡಿದ್ದಾರೆ. ಆದ್ದರಿಂದ ಶಂಖಚಕ್ರ ಗದಾಧರ ಅಂದರೆ ಶ್ರೀಭೂ ದುರ್ಗಾದೇವಿಯರನ್ನ ಹಾಗೆ ಮುಖ್ಯ ಪ್ರಾಣನನ್ನ ಧರಿಸಿರುವವನು, ಅವರನ್ನು ಆಯುಧವನ್ನಾಗಿ ಹೊಂದಿರುವವನು ಅಂತ ಅದರ ತಾತ್ಪರ್ಯ ಆಗ್ತದೆ. ಇದೆಲ್ಲ ಭಗವಂತನ ಅಸಾಧಾರಣ ಲಕ್ಷಣಗಳು. ಭಾಗವತ ಶ್ಲೋಕದಲ್ಲಿ ಸೂಕ್ಷ್ಮ ರೂಪದ ಬಗ್ಗೆ ಬಂದಿಲ್ಲ, ಭಾಗವತ ತಾತ್ಪರ್ಯದಲ್ಲಿ ಮಾತ್ರ ಬಂದಿದೆ ಅಷ್ಟೇ. ಭಾಗವತ ಶ್ಲೋಕದಲ್ಲಿ ಮುಂದಿನ 34ನೇ ಶ್ಲೋಕದಲ್ಲಿ ಅದು ಬಂದಿದೆ. ಅತಃ ಪರಂ ಸೂಕ್ಷ್ಮ ತಮ್ಮ ಅವ್ಯಕ್ತಂ ನಿರ್ವಿಶೇಷಣಂ ಅಂತ. ಅದರ ಅರ್ಥ ಏನಾಗ್ತದೆ? ಈ ಸೂಕ್ಷ್ಮ ಶರೀರ ಅನ್ನೋದು ಭಗವಂತನ ವಿಲಕ್ಷಣವಾದ ಒಂದು ಶರೀರ. ಅದು ಚತುರ್ಮುಖ ಬ್ರಹ್ಮ ಮೊದಲಾದ ಎಲ್ಲದಕ್ಕಿಂತಲೂ ತೀರಾ ವಿಭಿನ್ನವಾದದ್ದು. ಅದನ್ನೇ ಅಣೋರಣೀಯಾನ್ ಮಹತೋ ಮಹಿಯಾನ್ ಅಂತ ಹೇಳೋದು. ಅದನ್ನು ನಿರ್ವಿಶೇಷಣಂ ಅಂದರೆ ಅದನ್ನು ಮೀರಿಸಿದಂಥ ಮತ್ತೊಂದು ಶರೀರ, ಮತ್ತೊಂದು ತತ್ವವೇ ಜಗತ್ತಿನಲ್ಲಿ ಎಲ್ಲೂ ಇಲ್ಲ. ಅಷ್ಟು ಅಸಾಧಾರಣವಾದ ಅದ್ಭುತವಾದ ತತ್ವ ಅದು ಅಂತ ತಾತ್ಪರ್ಯ. ಅತಃ ಅಂದರೆ ಬ್ರಹ್ಮನ ದೇಹಕ್ಕಿಂತ ಭಿನ್ನ, ಹೀಗಾದ್ರೆ ಅಭಿಪ್ರಾಯ. ಮಹತ್ ಪರಿಮಾಣ ಉಳ್ಳದ್ದು ಹೌದು, ನಮ್ಮ ಒಳಗೂ ಇದೆ ಹೊರಗೂ ಇದೆ. ಆದರೆ ಭಗವಂತನ ಅನುಗ್ರಹ ಇಲ್ಲದೇನೆ ಅದು ಯಾರಿಗೂ ಕೂಡ ಗೋಚರ ಆಗುವಂಥದ್ದಲ್ಲ. ನಿರ್ವಿಶೇಷಣಂ ಅಂತಿದೆಯಲ್ಲ, ವಿಶೇಷಣ ಅಂದರೆ ಅತಿಶಯ ಅಂತ ಅರ್ಥ. ನಿರ್ಗತಂ ವಿಶೇಷಣಂ ಅರ್ಥಾತ್ ಅತಿಶಯ. ಯಸ್ಮಾತ್ ತತ್ ನಿರ್ವಿಶೇಷಣಂ. ಯಾವ ಈ ಪರಮಾತ್ಮನ ಸ್ವರೂಪಕ್ಕಿಂತ ಹೊರತಾಗಿ ಮತ್ತೊಂದು ವಿಶಿಷ್ಟವಾದ ಸಂಗತಿ ಎಲ್ಲೂ ಇಲ್ಲ. ಆದ್ದರಿಂದ ಇದನ್ನು ನಿರ್ವಿಶೇಷಣ ಅಂತ ಹೇಳೋದು. ಶ್ಲೋಕದಲ್ಲಿ ಅನಾದಿ ಮಧ್ಯ ನಿಧನಂ ಇತ್ಯಾದಿ ಇದೆ, ಅದಕ್ಕೆ ಯಾವ್ದಾರ ಅರ್ಥ ಬರೆದಿದ್ದಾರೆ. ಆದಿ ಇಲ್ಲ, ಮಧ್ಯವಿಲ್ಲ, ಅಂತ್ಯವಿಲ್ಲ. ಹಾಗೆ ನಿತ್ಯ ಅಂದರೆ ಸದಾ ಒಂದೇ ರೂಪದಿಂದ ಇರುವಂಥದ್ದು. ವಾಂಗ್ ಮನಸೋಹೋ ಪರಂ ಅಂದರೆ ವಾಕ್ ಮತ್ತು ಮನಸ್ಸಿಗಿಂತಲೂ ಆಚಿನದು, ಅಂದರೆ ಅವುಗಳಿಗೆ ಅಗೋಚರ ಅಂತ ಅದರ ತಾತ್ಪರ್ಯ ಆಗ್ತದೆ. ಇದಕ್ಕೂ ಭಾಗವತ ತಾತ್ಪರ್ಯ ಇದೆ. ನಿರ್ವಿಶೇಷಣಂ ಅಂದರೆ ನಿರತಿಶಯಂ ಅಂತ ಅದರ ಅರ್ಥ. ಅತಿಶಯ ಅಂದರೆ ಮೀರುವಿಕೆ. ಇಲ್ಲಿ ನಿರ್ವಿಶೇಷಣಂ ನಿರತಿಶಯಂ ಅಂತ ಆಚಾರ್ಯನ ಅರ್ಥ ಬರೆದಿದ್ದಾರಲ್ಲ, ಅದಕ್ಕೆ ಅಸ್ಯ ಕಾವ್ಯಸ್ಯ ಕವಿಯೋ ನ ಸಮರ್ಥ ವಿಶೇಷಣೆ ಗೃಹಸ್ಥಸ್ಯ ಶೇಷಾಸ್ತ್ರಯ ಇವಾಶ್ರಮ ಅಂತ ಮಹಾಭಾರತದ ಆದಿಪರ್ವದ 1ನೇ ಅಧ್ಯಾಯದಲ್ಲಿ 198ನೇ ಅಧ್ಯಾಯದಲ್ಲಿ ಬಂದಿರುವಂಥ ಶ್ಲೋಕವೊಂದನ್ನು ಉದ್ಧರಿಸಿದ್ದಾರೆ. ಈ
ಮಹಾಭಾರತ ಎಂಬ ಕಾವ್ಯ ಏನಿದೆ ಇದನ್ನ ವಿಶೇಷಣೆ ಮೀರುವುದರಲ್ಲಿ ಕವಯ ನ ಸಮರ್ಥ, ಕವಿಗಳ್ಯಾರು ಜ್ಞಾನಿಗಳ್ಯಾರು ಕೂಡ ಸಮರ್ಥರಲ್ಲ. ವೇದವ್ಯಾಸ ಆಗಿದ್ದರಿಂದ ಈ ಗ್ರಂಥದ ರಚನೆ ಆಗಿದೆ ಅಷ್ಟೆ. ಅದು ಹೇಗೆ ಅಂದರೆ ವಿಶೇಷಣೆ ಗೃಹಸ್ಥಸ್ಯ ಮುಂದೆ ಇರು, ಅದರ ಉತ್ತರಾರ್ಥ ಇಲ್ಲಿ ಬಂದಿಲ್ಲ, ಪ್ರಸಂಗವಶಾತ್ ಹೇಳಿದೆ. ಬ್ರಹ್ಮಚರ್ಯ, ಗಾರ್ಹಸ್ಥ್ಯ, ವಾನಪ್ರಸ್ಥ ಮತ್ತು ಸನ್ಯಾಸ ಅನ್ನುವ 3 ಆಶ್ರಮಗಳಲ್ಲಿ ಉಳಿದ 3 ಆಶ್ರಮಗಳಿಗೆ ಈ ಗೃಹಸ್ಥಾಶ್ರಮವನ್ನು ಮೀರುವುದು ಆಗೋದಿಲ್ಲ. ಗೃಹಸ್ಥಸ್ಯ ವಿಶೇಷಣೆ ಶೇಷಾ ತ್ರಯ, ಇನ್ನು 3 ಬ್ರಹ್ಮಚರ್ಯ, ವಾನಪ್ರಸ್ಥ ಮತ್ತು ಸನ್ಯಾಸ ಅನ್ನುವ ಆಶ್ರಮಗಳು ಹೇಗೆ ಸಮರ್ಥ ಅಲ್ವೋ ಹಾಗೆ ಈ ಮಹಾಭಾರತ ಕಾವ್ಯವನ್ನು ಮೀರಲಿಕ್ಕೆ ಗುಣದಿಂದ ಅದನ್ನು ಅತಿಕ್ರಮಿಸಲಿಕ್ಕೆ ಇನ್ಯಾವ ಕಾವ್ಯಕ್ಕೂ ಸಾಧ್ಯವಿಲ್ಲ, ಇನ್ಯಾವ ಕವಿ ಬರೆದ ಕಾವ್ಯಕ್ಕೂ ಸಾಧ್ಯ ಇಲ್ಲ ಅಂತ ಅದರ ತಾತ್ಪರ್ಯ. ಮಹಾಭಾರತದಲ್ಲಿ ವಿಶೇಷಣ ಅಂದರೆ ಮೀರುವಿಕೆ ಅನ್ನೋದನ್ನು ತಗೊಂಡಿದ್ದಾರೆ. ಈ ಯಾದವಾರ್ಯ ವ್ಯಾಖ್ಯಾನದಲ್ಲಿ ನಿರ್ಗತಂ ವಿಶೇಷಣಂ ಅಂದರೆ ಅತಿಶಯನಂ ಅಂತ ಅತಿಶಯನ ಅನ್ನೋ ಶಬ್ದ ಪ್ರಯೋಗ ಮಾಡಿದ್ದಾರೆ. ನಿರ್ಗತಂ ವಿಶೇಷಣಂ ಅತಿಶಯ ಲಕ್ಷಣಂ, ಅತಿಶಯ ಅಂತ ಶಬ್ದವನ್ನು ಪ್ರಯೋಗ ಮಾಡಿದ್ದಾರೆ ವಿಜಯಧ್ವಜರು. ಇಲ್ಲಿ ಅತಿಶಯ ಮತ್ತು ಅತಿಶಯನ ಈ 2 ಶಬ್ದಗಳನ್ನು ಅವರು ಮೀರುವಿಕೆ ಎಂಬ ಭಾವಾರ್ಥದಲ್ಲಿ ತಗೊಂಡಂತೆ ಕಾಣಿಸ್ತದೆ. ಅತಿಶಯನ ಅನ್ನುವುದು ಭಗವಂತನಲ್ಲಿದೆ. ಅದು ಹೇಗೆ ಅಂದರೆ ಉಳಿದ ಈ ಎಲ್ಲ ಜಗತ್ತು, ಲಕ್ಷ್ಮಿ ಮೊದಲಾದದ್ದೇನಿದೆ ಇದಕ್ಕೆ ಸಂಬಂಧಿಸಿದಂತೆ ನಾವು ವಿಚಾರಿಸಿದರೆ ಮೀರುವಿಕೆ ಇದೆಲ್ಲದರ ಅತಿಶಯ ಅನ್ನೋದು ಭಗವಂತನಲ್ಲಿದೆ. ಲಕ್ಷ್ಮೀ ಮೊದಲಾದ ಸಮಸ್ತ ಜಗತ್ತನ್ನು ಆತ ಮೀರಿ ನಿಂತಿರುವುದರಿಂದ. ಆದರೆ ಇವನನ್ನು ಮೀರಿಸುವಿಕೆ ಅನ್ನೋದು ಮತ್ತೊಬ್ಬರಲ್ಲಿ ಎಲ್ಲೂ ಇಲ್ಲ. ಬೇರೆಯವರನ್ನು ಮೀರಿಸುವಿಕೆ ಇವನಲ್ಲಿದೆ. ನಾನೀಗ ಅದನ್ನು ಹೀಗೆ ಅರ್ಥ ಮಾಡಿಕೊಂಡದ್ದು, ಅನ್ಯ ಪ್ರತಿಯೋಗಿಕ ಏತದ ಅನಿಯೋಗಿಕ ವಿಶೇಷಣ ಅನ್ನುವುದು ಭಗವಂತನಲ್ಲಿ ಇದ್ದೇ ಇದೆ. ಆ ದೃಷ್ಟಿಯಿಂದ ಆತ ನಿರತಿಶಯ ನಿರ್ವಿಶೇಷಣ ಅಲ್ಲ, ಅವನು ಸವಿಶೇಷಣನೇ. ಬೇರೆಯವರನ್ನು ಇವನು ಮೀರಿ ನಿಂತಿದ್ದಾನೆ ಅಂತ ಅದಕ್ಕೆ ಅರ್ಥ. ಆದರೆ ಭಗವತ್ ಪ್ರತಿಯೋಗಿಕ ಅನ್ಯ ಅನಿಯೋಗಿಕ ವಿಶೇಷಣ ಅನ್ನುವುದು ಜಗತ್ತಿನಲ್ಲಿ ಇಲ್ವೇ ಇಲ್ಲ. ಭಗವಂತನನ್ನು ಮೀರಿಸಿ ನಿಲ್ಲುವವರು ಬೇರೆ ಇಲ್ಲ ಅಂತ ಅರ್ಥ. ಹಾಗಾದಾಗ ಭಗವತ್ ಪ್ರತಿಯೋಗಿಕ ಅನ್ಯ ಅನಿಯೋಗಿಕ ವಿಶೇಷಣ ಅನ್ನುವುದು ಇಲ್ಲ. ಆದ್ದರಿಂದ ಭಗವಂತ ನಿರ್ವಿಶೇಷಣ ಅಂತ ಹೀಗೆ ವರ್ಣಿತನಾಗಿದ್ದಾನೆ. ಇಲ್ಲೆಲ್ಲ ವಿಶೇಷಣ ಎಂಬ ಶಬ್ದಕ್ಕೆ ಮೀರುವಿಕೆ ಎಂಬ ಅರ್ಥದಲ್ಲಿ, ಭಾವಾರ್ಥದಲ್ಲಿ ನಾವು ತಗೊಂಡದ್ದು. ವಿಶೇಷಣ ಅಂದರೆ ಗುಣ ಅಂತ ಅರ್ಥ ಬರ್ತಿದ್ದಾರೆ ಪುರಾಣಿಕಾಚಾರ್ಯರು. ಹಾಗೂ ಅರ್ಥ ತಗೋಬಹುದು. ಆದರೆ ಇಲ್ಲಿ ಮಹಾಭಾರತದ ಆಧಾರ ಏನಿದೆ, ನ ಸಮರ್ಥ ವಿಶೇಷಣೆ, ಅಸ್ಯ ಕಾವ್ಯಸ್ಯ ವಿಶೇಷಣೆ, ಈ ಕಾವ್ಯದ ಮೀರುವಿಕೆಯಲ್ಲಿ, ಈ ಕಾವ್ಯವನ್ನು ಮೀರುವಿಕೆಯಲ್ಲಿ ಅಂತ ಕವಿಗಳು ಸಮರ್ಥರಲ್ಲ ಅಂತ ಬಂದಿದೆ. ಅದನ್ನು ನೋಡಿದರೆ ಗುಣ ಅಂತ ಅರ್ಥ ಅಲ್ಲ, ಅಲ್ಲಿ ವಿಶೇಷಣ ಅಂದರೆ ಮೀರುವಿಕೆ ಅನ್ನುವ ಕ್ರಿಯಾರ್ಥವನ್ನೇ ಅವರು ತಗೊಂಡಂತೆ ಕಾಣಿಸ್ತದೆ. ವಿಶೇಷಣ ಅಂದರೆ ಗುಣ ಅನ್ನೋದು ತಾತ್ಪರ್ಯಾರ್ಥ, ಅದೆಲ್ಲ ವಿಷಯ ಬೇರೆ. ಶಬ್ದದ ಅರ್ಥ ಗುಣ, ಇಲ್ಲಿ ಅತಿಶಯ ಅಂದರೆ ಮೀರುವಿಕೆ ಅಂತ ಅರ್ಥ. ಗುಣ ಅನ್ನೋದು ಕೇವಲ ತಾತ್ಪರ್ಯದ ಅರ್ಥ. ಹೀಗೆ ಮಹಾಭಾರತದ ಆದಿಪರ್ವದ 1ನೇ ಅಧ್ಯಾಯದ 198ನೇ ಶ್ಲೋಕವನ್ನು ಆಚಾರ್ಯರಲ್ಲಿ ಉದ್ಧರಿಸಿ, ನಿರ್ವಿಶೇಷಣ ಅಂದರೆ ಈ ಬ್ರಹ್ಮ ನಿರ್ವಿಶೇಷಣ ಅಂದರೆ ನಿರ್ಗುಣ ಅಂತ ಅರ್ಥ ಅಲ್ಲ, ಹೊರತು ಇವನನ್ನು ಮೀರಿಸುವವರು ಯಾರೂ ಇಲ್ಲ ಅಂತ ಅರ್ಥ ಅನ್ನೋದನ್ನು ಪ್ರತಿಪಾದಿಸಿದ್ದಾರೆ. ಅಲ್ಲಿಗೆ ಇವತ್ತಿನ ಈ ಭಾಗ ಸಮಾಪ್ತ ಆಗಿದೆ. 35ನೇ ಶ್ಲೋಕದ ಭಾವಾರ್ಥವನ್ನು ನಾವು ನೋಡಿದ್ದೀವಿ. ಅದಕ್ಕೂ ಭಾಗವತ ತಾತ್ಪರ್ಯ ಇದೆ, ಅದನ್ನು ಮುಂದಿನ ಭಾಗದಲ್ಲಿ ನೋಡೋಣ. ಹುಸಿಯ ನಾಡಿ ಹೊಟ್ಟೆ ಹೊರೆವ ವಿಷಯದಲ್ಲಿ ರಸಕನೆಂದು ಹುಸಿಗೆ ಹಾಕದಿರುವ ಇನ್ನು ಋಷಿಕೇಶನೇ, ಈಶನಿನ ಚರಣ ಭಜನೆ
ಆಸೆಯಿಂದ ಮಾಡುವೆ. ದೋಷರಾಶಿ ನಾಶ ಮಾಡು ಶ್ರೀಶಕೇಶವ. ಶ್ರೀಕೃಷ್ಣಾರ್ಪಣಮಸ್ತು.